ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಕಾರು ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಫೋಟದಿಂದ ಮೃತಪಟ್ಟವರ ಸಂಖ್ಯೆ ಈ ಮುಖಾಂತರವಾಗಿ 15ಕ್ಕೆ ಏರಿಕೆ ಆಗ್ತಾ ಇದೆ. 50 ವರ್ಷದ ವಿನಯ್ ಪಟಾಕ್, ಮೊಹಮ್ಮದ್ ಲುಕ್ಮಾನ್ 73 ವರ್ಷ ಮೃತಪಟ್ಟವರು. LNJP ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುಖಾಂತರವಾಗಿ ಇದೀಗ 15ಕ್ಕೆ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ಅವತ್ತು ಕೆಲವರು ಗಂಭೀರವಾಗಿ ಗಾಯಗಳಾಗಿದ್ರು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 50 ವರ್ಷ ಮತ್ತು 73 ವರ್ಷ. 50 ವರ್ಷದ ವಿನಯ್ ಪಾಠಕ್, 73 ವರ್ಷದ ಮೊಹಮ್ಮದ್ ಲುಕ್ಮಾನ್ ಮೃತಪಟ್ಟವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅವತ್ತು 13 ಮಂದಿ ಸಾವನ್ನಪ್ಪಿದ್ರು. 13 ಮಂದಿ ಸ್ಥಳದಲ್ಲಿಗೆ ಸಾವನ್ನಪ್ಪಿದ್ರು. ಅಂದರೆ ಆ ಸ್ಫೋಟದ ತೀವ್ರತೆ ಆ ಪರಿಣಾಮವಾಗಿ ಇತ್ತು. ಇನ್ನುಳಿದವರಿಗೆ ಗಾಯಗಳಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆದರೆ ಇವರು ಚಿಕಿತ್ಸೆ ಫಲಕಾರಿಯಾಗದೆ, ಚಿಕಿತ್ಸೆಗೆ ಸ್ಪಂದಿಸದೆ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತೇ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅದರಂತೆಯೇ ಇದೀಗ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತು ಕಾರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಪಾಪ ಇವರಿಗೆಲ್ಲ ವಿಷಯವೇ ಗೊತ್ತಿಲ್ಲ. ತಂಪಾಡಿಗೆ ತಾವು ರೋಡ್ನಲ್ಲಿ ಚಲಿಸ್ತಾ ಇದ್ರು, ರೋಡ್ನಲ್ಲಿ ಓಡಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೇನೆ ಬ್ಲಾಸ್ಟ್ ಆಗಿಬಿಡತ್ತೆ. ಆತಂಕಕ್ಕೊಳಗಾಗ್ಬಿಡ್ತಾರೆ, ಆಘಾತಕ್ಕೊಳಗಾಗ್ಬಿಡ್ತಾರೆ. ಏನಾಯಿತು ಅಲ್ಲಿ ಅಂತ ಗೊತ್ತಾಗೋದ್ರೊಳಗೆ ಸಾವು ನೋವು ಸಂಭವಿಸುತ್ತೆ. ಅದರಲ್ಲಿ ಹಲವರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ಕೆಲವರು ಸ್ಪಾಟ್ನಲ್ಲೇ ಡೆತ್ ಆಗಿದ್ರು, ಸುಟ್ಟು ಭಸ್ಮವಾಗಿದ್ರು, ಛಿದ್ರವಾಗಿತ್ತು ದೇಹ. ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾದಂಥ ಪೈಕಿ ಇಬ್ಬರು ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೀಟ್ಮೆಂಟನ್ನು ನೀಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಅದೇ ಭಾಗಶಃ ಸುಟ್ಟು ಹೋದಂಥ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೆಲವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ICUನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ತೀವ್ರತೆ ಆ ಪ್ರಮಾಣದಲ್ಲಿ ಇತ್ತು. ಅಂದರೆ ಸ್ಫೋಟಕಗಳು ಕಾರ್ನ ಒಳಗಡೆ ಇತ್ತಲ್ಲ, ಸೊ ಹಾಗಾಗಿ ಅದು ಕಿಲೋಮೀಟರ್ ಗಟ್ಟಲೆ ಅದರ ಎಫೆಕ್ಟ್ ದಾಟಿರುವಂಥದ್ದು. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಂತೆಯೇ ಇದೀಗ ಇಬ್ಬರು ಡೆತ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೆಲವರನ್ನು ಅದೇ ಆಸ್ಪತ್ರೆಯಲ್ಲಿ LNJP ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಕೆಲವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಇನ್ನು ಕೆಲವರಿಗೆ ಚಿಕಿತ್ಸೆ ನೀಡ್ತಾ ಇದ್ರೂ ಯಾವುದೇ ರಿಯಾಕ್ಷನ್ಸ್ ಸಿಗ್ತಾ ಇಲ್ಲ. ವೈದ್ಯರು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕಷ್ಟ ಅನಿಸ್ತಾ ಇದೆ. ಪಾಪ ಅವತ್ತು ಎಲ್ಲ ತಮ್ಮ ಪಾಡಿಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಕೆಲವರು ಶಾಪಿಂಗಿಗೆ ಅಂತ ಬಂದಿದ್ದರು. ಈ ಥರದೊಂದು ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ, ಗೆಸ್ಸು ಮಾಡಿರಲಿಲ್ಲ. ಆದರೆ ನಡೆದಂಥ ಸ್ಫೋಟ ಮೊದಲಿಗೆ ಇದು ಕಾರ್ ಬ್ಲಾಸ್ಟೋ, ಬಾಂಬ್ ಬ್ಲಾಸ್ಟೋ, ಆತ್ಮಾಹುತಿಗೋ ಅಥವಾ ಆಕಸ್ಮಿಕವೋ ಯಾವುದರ ಅರಿವು ಇರಲಿಲ್ಲ. ನೋಡ್ತಾ ಇದ್ದ ಹಾಗೆ ಜನ ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡಿದರು. ಏನೋ ಒಂದು ಬ್ಲಾಸ್ಟ್ ಆಯಿತು ಅನ್ನೋದು ಗೊತ್ತಾಯಿತು. ಬಟ್ ಏನು, ಎತ್ತ, ಯಾರು ಮಾಡಿದ್ದು, ಯಾತಕ್ಕಾಗಿ ಮಾಡಿದ್ದು ಯಾವುದನ್ನು ಕೂಡ ಗೊತ್ತಾಗಿಲ್ಲ. ಸದ್ಯ ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ಮುಖಾಂತರವಾಗಿ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ NIA ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಒಬ್ಬನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಕಾರು ಹುಂಡೈ i20 ಕಾರನ್ನು ಈ ಉಗ್ರ ಡಾಕ್ಟರ್ ಉಮರ್ಗೆ ಕೊಟ್ಟಿದ್ನಲ್ಲ, ಆತನನ್ನು ವಶಕ್ಕೆ ಪಡೆಯಲಾಗಿದೆ. ತನಿಖೆಯನ್ನು ಮಾಡಲಾಗ್ತಾ ಇದೆ. ಇವ್ರ ಪ್ಲ್ಯಾನ್ ಏನಾಗಿತ್ತು, ಮುಂದಿನ ಉದ್ದೇಶ ಏನಾಗಿತ್ತು, ಯಾವಾಗಿಂದ ಸ್ಕೆಚ್ ಹಾಕಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಪ್ರಕರಣದ ಮೊದಲ ಆರೋಪಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಕಾರ್ ಯಾವಾಗ ಖರೀದಿ ಮಾಡಿದ್ರು, ಯಾತಕ್ಕಾಗಿ ಉಮರ್ ಖರೀದಿ ಮಾಡಿದ, ಇದೇ ಕಾರಣಕ್ಕಾಗಿ ಖರೀದಿ ಮಾಡಿದ್ದ, ಬ್ಲಾಸ್ಟ್ ಮಾಡಬೇಕು ಅಂತಲೇ ಖರೀದಿ ಮಾಡಿದ್ದ, ಇನ್ನೇನೇನಾಗಿತ್ತು ಇವರ ಪ್ಲ್ಯಾನ್, ಅದೆಲ್ಲವೂ ಕೂಡ ಒಂದು ಕಡೆಯಲ್ಲಿ ತನಿಖೆ ನಡೀತಾ ಇದೆ. ಈತನೇ ನೋಡಿ ಈಗ ಸದ್ಯ ಅರೆಸ್ಟ್ ಆಗಿರೋನು. ಕಾರನ್ನು ಮೊದಲು ಪರ್ಚೇಸ್ ಮಾಡಿದ್ದು ಈತನೇ. ಅದಾದಮೇಲೆ 8 ತಿಂಗಳಲ್ಲಿ ಒಂದು 5ರಿಂದ 6 ಮಂದಿ ಕೈಯಲ್ಲಿ ಈ ಕಾರು ಓಡಾಡಿದೆ, ಅವರಿಂದ ಇವರಿಂದ ಅವರಿಗೆ ಅಂತ. ಸದ್ಯ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥ NIA ಈತನನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗಿದೆ. ಯಾರೇ ಆಗಿದ್ರೂ ಅವ್ರನ್ನ ಸುಮ್ಮನೆ ಅಂತೂ ಬಿಡಲ್ಲ ಅಂತ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾದವರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನೋದನ್ನು ಹೇಳಲಾಗಿದೆ. ಅದರಂತೆಯೇ ತನಿಖೆಯು ಕೂಡ ಚುರುಕು ಪಡ್ಕೊಂಡಿದೆ. ಇವ್ರ ಹಿಂದೆ ಯಾರಿದ್ದಾರೆ, ಜೈಷೆ ಮೊಹಮ್ಮದ್ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಪ್ಲ್ಯಾನ್ ಏನಾಗಿತ್ತು, ಯಾವುದನ್ನು ಟಾರ್ಗೆಟ್ ಮಾಡಿದ್ರು, ಇದೆಲ್ಲವೂ ಕೂಡ ಬೇಕಾಗತ್ತೆ. ಸೊ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸ್ಫೋಟಕ ವಿಚಾರಗಳು ಕೂಡ ತನಿಖಾ ಸಂದರ್ಭದಲ್ಲಿ ಹೊರಗೆ ಬರ್ತಾ ಆಗಿದೆ. ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬೇರೆ ಎಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಇವರು ಕೇವಲ ಇಲ್ಲಿ ಮಾತ್ರನೋ ಅಥವಾ ಬೇರೆ ಬೇರೆ ಕಡೆಯಲ್ಲೂ ಕೂಡ ಸಂಚು ರೂಪಿಸಿ